ಕೋವಿಡ್ ಅಕ್ರಮಗಳ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಸರ್ಕಾರಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ವರದಿ ಸಲ್ಲಿಕೆಯಾಗಿದೆ. ಈಗ ನೋಡಬೇಕು ಯಾರಿಗೆಲ್ಲ ಭಯ ಶುರುವಾಗಿದೆ ಅಂತ. ಬಿಜೆಪಿ ನಾಯಕರಿಗೆ ಮೊದಲೇ ಹೇಳಿತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಮ್ದು ಸರ್ಕಾರ ಬಂತು ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಹಗರಣಗಳನ್ನು ಬಿಚ್ಚಿಡ್ತೇವೆ ಅಂತೇಳಿ. ಅದರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಅನ್ನುವಂಥ ಆರೋಪ ಇತ್ತು. ಅದಕ್ಕೆ ಒಂದು ಸಮಿತಿನೂ ಕೂಡ ಮಾಡಿತ್ತು ಸರ್ಕಾರ. ಅಕ್ರಮಗಳ ಬಗ್ಗೆ ವರದಿಯಲ್ಲಿ ಹಲವು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಹಲವು ಶಿಫಾರಸುಗಳನ್ನು ನ್ಯಾಯಮೂರ್ತಿ ಕುನ್ನಾ ಕಮಿಟಿ ಮಾಡಿದೆ. 2019ರಿಂದ 2021ರವರೆಗೆ ಕೋವಿಡ್ ವೇಳೆ ಪರಿಕರಗಳ ಖರೀದಿ ಆಗುತ್ತೆ. ಮಾಸ್ಕು, ಗ್ಲೌಸು, PPE ಕಿಟ್ಟು, ವೆಂಟಿಲೇಟರ್ ಖರೀದಿ ಮಾಡಿತ್ತು ಸರ್ಕಾರ. ಮಾರುಕಟ್ಟೆ ಬೆಲೆಗಿಂತ ದುಪ್ಪಟ್ಟು ಬೆಲೆಗೆ ಖರೀದಿ ಮಾಡಿದಂಥ ಒಂದು ಆರೋಪ ಇತ್ತು. ಕೋವಿಡ್ ಸಾವು ನೋವುಗಳ ಬಗ್ಗೆ ಕೂಡ ಅನುಮಾನಗಳು ವ್ಯಕ್ತವಾಗಿತ್ತು. ಬಿಜೆಪಿ ವಿರುದ್ಧ ಇದನ್ನೇ ಅಸ್ತ್ರವಾಗಿಸಿಕೊಂಡಿತ್ತು ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಅಧಿಕಾರಕ್ಕೂ ಕೂಡ ಬಂತು. ಅಧಿಕಾರಕ್ಕೆ ಬರ್ತಿದ್ದಂಗೆ ಕುನ್ನಾ ಕಮಿಟಿಯನ್ನು ಸರ್ಕಾರ ರಚನೆ ಮಾಡುತ್ತೆ. ಸುದೀರ್ಘ ತನಿಖೆ ನಂತರ ಅಂತಿಮ ವರದಿ ಈಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಇಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಕೆಲ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಧಿಕೃತವಾಗಿ ಏನೆಲ್ಲ ಇದೆ, ಯಾರ ಹೆಸರಿದೆ ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಯಾರಿಗೆಲ್ಲ ಸಂಕಷ್ಟ ಕಾದಿದೆಯೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಕುನ್ನಾ ಅವರು ವರದಿನ ಸಲ್ಲಿಕೆ ಮಾಡಿದ್ದಾರೆ. ಯಾವೆಲ್ಲ ಬಿಜೆಪಿ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ಢವಢವ ಶುರುವಾಗಿರಬಹುದು? ಏನಾದರೂ ಸುಳಿವುಗಳು ಸಿಗ್ತಾ ಇದೆಯಾ? ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ? ಪ್ರಭು, 2019ರಿಂದ 2021ರವರೆಗೆ ಕೋವಿಡ್ ಸಂದರ್ಭದಲ್ಲಿ ಆ ಪರಿಕರಗಳನ್ನು ಖರೀದಿ ಮಾಡೋದ್ರಲ್ಲಿ ಸಾಕಷ್ಟು ಹಣವನ್ನು ದುಂದುವೆಚ್ಚ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಎದುರಾಗಿತ್ತು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಾಕಷ್ಟು ವಿಷಯಗಳನ್ನು ಆ ಸಂದರ್ಭದಲ್ಲಿ ಬಹಿರಂಗ ಮಾಡಿತ್ತು, HK ಪಾಟೀಲ್ ಅವರ ಅಧ್ಯಕ್ಷತೆಯ ಕಮಿಟಿ. ಸೊ ಆಗ ಎಲ್ಲವೂ ಕೂಡ ಬೆಳಕಿಗೆ ಬಂದಿತ್ತು. ತದನಂತರ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾದಂತಹ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದರು. PPE ಕಿಟ್ ಇರ್ಬೋದು, ಗ್ಲೌಸು, ಮಾಸ್ಕು, ಸ್ಯಾನಿಟೈಸರು, ವೆಂಟಿಲೇಟರ್ಗಳಿಗೆ ಒಂದು ಮಾರುಕಟ್ಟೆ ಬೆಲೆಗಿಂತ ಸುಮಾರು 2, 3, 4 ಪಟ್ಟುಗಳಷ್ಟು ಹಣವನ್ನು ತೆತ್ತು ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚವನ್ನು ಮಾಡಲಾಗಿದೆ. ಅಕ್ರಮವಾಗಿ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಮಾಡಿದರು. ಕಾಂಗ್ರೆಸ್ ಸರ್ಕಾರ ಆ ಸಂದರ್ಭದಲ್ಲಿ ಪ್ರತಿಪಕ್ಷದಲ್ಲಿದ್ದು ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿತ್ತು. ಅಧಿಕಾರಕ್ಕೆ ಬಂದ ಮೇಲೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಆ ಕಮಿಟಿ ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ ಕಳೆದ ಕೆಲವು ತಿಂಗಳ ಹಿಂದೆ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಇದೀಗ ನಿನ್ನೆ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಸೊ ಈ ಕಮಿಟಿ ಕೊಟ್ಟಿರುವಂತಹ ಶಿಫಾರಸುಗಳಲ್ಲಿ, ಯಾಕೆಂದರೆ ಹಿಂದೆ ಸಾಕಷ್ಟು ಆರೋಪಗಳು ಬಂದಿದ್ವು. ಯಾಕೆಂದರೆ ಆ ಸಂದರ್ಭದಲ್ಲಿ ಮಾಜಿ CM ಆಗಿನ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಆ ಸಂಬಂಧಪಟ್ಟಂತಹ ಇಲಾಖೆಗಳಲ್ಲಿರುವಂತಹ ಅಧಿಕಾರಿಗಳ ಮೇಲೂ ಕೂಡ ಗುರುತರವಾದಂತಹ ಆರೋಪಗಳು ಎದುರಾಗಿತ್ತು. ಈಗ ಕಮಿಟಿ ಕೊಟ್ಟಿರುವಂತಹ ಈ ಒಂದು ವರದಿಯಲ್ಲಿ ಸೊ ಏನೆಲ್ಲ ಶಿಫಾರಸುಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಮಧ್ಯಂತರ ವರದಿಯಲ್ಲಿ ಅಧಿಕಾರಿಗಳ ಮೇಲೆ ಬೆಟ್ಟನ್ನು ತೋರಿಸಲಾಗಿತ್ತು. ಅಧಿಕಾರಿಗಳ ಕೆಲವು ಸೂಚನೆಗಳ ಶಿಫಾರಸುಗಳನ್ನು ಮಾಡಲಾಗಿತ್ತು. ಈಗ ಅಂತಿಮ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು ವೇಳೆ ಏನಾದರೂ ಅದರಲ್ಲಿ ರಾಜಕಾರಣಿಗಳ ಹೆಸರು ಕೂಡ ಇದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಅಂದರೆ ಆ ಸಂದರ್ಭದಲ್ಲಿ ಇವರು ಕೂಡ ಬಾಧಿತರಾಗಿರ್ತಾರೆ. ಅಂದರೆ ಇವರ ಒಂದು ಸಹಕಾರದಲ್ಲೇ ಒಂದು ಹಣ ದುಂದು ವೆಚ್ಚ ಆಗಿದೆ ಅನ್ನುವಂಥ ವಿಚಾರಗಳಿದೆ. ಸೊ ಹಾಗಾಗಿ ಇಲ್ಲಿ ಯಾವೆಲ್ಲ ರಾಜಕಾರಣಿಗಳು ಇದರ ಹಿಂದೆ ಇರಬಹುದು ಮತ್ತು ಯಾವೆಲ್ಲ ಅಧಿಕಾರಿಗಳು ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರಾ ಹೇಗೆ ಅನ್ನುವಂತಹ ಅನುಮಾನಗಳು ಕೂಡ ಇದೆ. ಹಾಗಾಗಿ ಮೈಕಲ್ ಡಿ ಕುನ್ನಾ ಅವರು ಕೊಟ್ಟಿರುವಂತಹ ಈ ವರದಿಯಲ್ಲಿ ಏನೆಲ್ಲ ಶಿಫಾರಸುಗಳನ್ನು ಮಾಡಿದ್ದಾರೆ ನೋಡಬೇಕಾಗತ್ತೆ. ಯಾಕೆಂದರೆ ಈಗಲೇ ಯಾರಿದ್ದಾರೆ ಏನು ಎತ್ತ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ಆ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಯಾರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ, ಅದೆಲ್ಲವೂ ಕೂಡ ಸರ್ಕಾರ ಕ್ಯಾಬಿನೆಟ್ ಮುಂದೆ ಇಡಬೇಕಾಗತ್ತೆ. ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅಂತಿಮವಾಗಿ ಅದರಲ್ಲಿರುವಂತಹ ಮಾಹಿತಿಗಳನ್ನು ಅಥವಾ ಶಿಫಾರಸುಗಳನ್ನು ಬಹಿರಂಗ ಮಾಡಬೇಕಾಗತ್ತೆ ಪ್ರಭು. ಸೊ ಅಲ್ಲಿಯವರೆಗೂ ಕೂಡ ಯಾರಿದ್ದಾರೆ ಏನು ಅನ್ನುವಂಥದ್ದು ಅಧಿಕೃತವಾಗಿ ಹೊರಗೆ ಬರೋದಿಲ್ಲ. ಆದರೆ ಕೆಲವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಹೆಸರುಗಳು ಕೂಡ ಅಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದೆ. ಅಂದ್ರೆ ಶಿವಕುಮಾರ್, ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋದೇನು ಅಂತ ಹೇಳಿದ್ರೆ
ಕಾಂಗ್ರೆಸ್ನವರು ಮೊದಲು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದರೆ ಬಿಜೆಪಿ ಅವಧಿಯಲ್ಲಿನ ಹಗರಣಗಳನ್ನು ಬಿಚ್ಚಿಡ್ತೇವೆ ಅಂತೇಳಿ. ಈಗ ಬಿಟ್ಕಾಯಿನು PSI ಹಗರಣ ಆಯಿತು, ಜೊತೆಗೆ ಪರ್ಸೆಂಟೇಜ್ ಹಗರಣ ಇತ್ತು, 60% ಆರೋಪ ಮಾಡಿದ್ರು, ಜೊತೆಗೆ ಇದು ಕೂಡ ಅದರಲ್ಲಿ ಸೇರಿತ್ತು, ಏನು ಕೋವಿಡ್ ಸಂದರ್ಭದಲ್ಲಿ ನಡೆದಂಥ ಹಗರಣ. ಹಾಗಾಗಿ ಇಲ್ಲಿವರೆಗೂ ಯಾರ ವಿರುದ್ಧವೂ ಕ್ರಮ ಆಗಿಲ್ಲ. ಹಾಗಾಗಿನೇ ಈಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ. ಅವ್ರ ಸರ್ಕಾರ ಬಂದಾಗ ಇವ್ರ ಮೇಲೆ, ಇವ್ರ ಸರ್ಕಾರ ಬಂದಾಗ ಇವ್ರ ಮೇಲೆ. ಹಾಗಾಗಿನೇ ಇವೆಲ್ಲ ಬರೀ ತೋರ್ಪಡಿಕೆಗೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಖಂಡಿತ ಪ್ರಭು ಹೇಳ್ದಾಗೆ ರಾಜಕಾರಣದಲ್ಲಿ ಏನಾಗತ್ತೆ ಅಂದ್ರೆ ಆ ಪಕ್ಷದ ಮೇಲೆ ಇವರು ಆರೋಪ ಮಾಡೋದು, ಇವರು ಅಧಿಕಾರಕ್ಕೆ ಬಂದ ಮೇಲೆ ಅವ್ರ ಮೇಲೆ ಆರೋಪ ಮಾಡೋದು ಬಹಿರಂಗವಾಗಿ, ಇದು ಸಾರ್ವಜನಿಕವಾಗಿ ಮಾತ್ರ ಹೌದಪ್ಪ ಪಕ್ಷ ಬಹಳಷ್ಟು ವಿರೋಧ ಮಾಡ್ತಾ ಇದೆ ಅನ್ನುವಂತ ಒಂದು ಮೆಸೇಜ್ ಹೋಗುತ್ತೆ. ಆದ್ರೆ ಒಳಗೊಳಗೆ ಉತ್ತಮವಾದಂತ ಸಂಬಂಧಗಳನ್ನ ರಾಜಕಾರಣಿಗಳು ಇಟ್ಕೊಂಡಿರ್ತಾರೆ. ಇಂದಿನ ಬಿಜೆಪಿ ಸರ್ಕಾರದ ಹಗರಣಗಳನ್ನ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು. ಇವತ್ತು PSI ಹಗರಣ ಏನಾಗಿದೆ, ಜೊತೆಗೆ ಉಪನ್ಯಾಸಕರ ನೇಮಕಾತಿ ಹಗರಣ ಏನಾಗಿದೆ ಎಲ್ಲವೂ ಕೂಡ ಗೊತ್ತಿದೆ ಜನರಿಗೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಏನಾಯ್ತು ಎಲ್ಲವೂ ಕೂಡ ಗೊತ್ತಿದೆ. ಕೇವಲ ರಾಜಕಾರಣಿಗಳು ಅಧಿಕಾರಿಗಳನ್ನ ಮುನ್ನೆಲೆಗೆ ತಂದು ಕೆಲವು ಅಧಿಕಾರಿಗಳ ಮೇಲೆ ಬೊಟ್ಟನ್ನ ಮಾಡಿ ಅಲ್ಲಿಗೆ ಆ ವರದಿಯನ್ನ ಫಿನಿಶ್ ಮಾಡುವಂತ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಕೋವಿಡ್ ವರದಿಯಲ್ಲೂ ಕೂಡ ಅದೇ ರೀತಿಯಾಗಿ ಏನಾದ್ರೂ ಕೊಡಲಾಗಿದೆ ಅಥವಾ ನಿಜವಾಗ್ಲೂ ಕೂಡ ರಾಜಕಾರಣಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅವ್ರ ಮೇಲೂ ಕೂಡ ಅನ್ನುವಂಥದ್ದನ್ನ ತದನಂತರ ವರದಿ ಬಹಿರಂಗ ಆದ್ಮೇಲೆ ಗೊತ್ತಾಗತ್ತೆ. ಆಯ್ತು, ಖಂಡಿತ. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.